ನಮಸ್ತೆ. ಡಾಕ್ಟರ್ ಪ್ರತೋಷ್ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಇಷ್ಟೊತ್ತವರೆಗೂ ಕೂಡ ಕೃಷ್ಣರಾಜ ಭಟ್ರು ಶಾಸ್ತ್ರಗಳ ದೃಷ್ಟಿಯಲ್ಲಿ ಪಂಚಕೋಶಗಳು ಅನ್ನುವಂಥ ವಿವರಣೆಯನ್ನು ಕೇಳಿದ್ವಿ. ಡಾಕ್ಟರ್ ಸುದರ್ಶನ್ ಅವರು ಮನಃಶಾಸ್ತ್ರದ ದೃಷ್ಟಿಯಿಂದ ಅಥವಾ ಅವರ ಆಸ್ಪೆಕ್ಟ್ನಲ್ಲಿ ಈ ವಿಷಯಗಳು ಹೇಗೆ ತೆರ್ಕೊಳ್ಳುತ್ತೆ ಅನ್ನೋದನ್ನು ಹೇಳಿದರು. ತಾವು ಒಂಥರ ಮೆಟೀರಿಯಲ್ ವರ್ಲ್ಡ್ನಲ್ಲಿ ನಾವು ಇದರ ಬಗ್ಗೆ ಹೇಗೆ ಅರ್ಥ ಮಾಡ್ಕೊಳ್ಬಹುದು, ವಿಶೇಷವಾಗಿ ಅಂತಂದರೆ ನೀವು ವೈಜ್ಞಾನಿಕವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ವೈಜ್ಞಾನಿಕ ದೃಷ್ಟಿಕೋನದಿಂದ ನೀವು ಏನು ಅಧ್ಯಯನ ಮಾಡಿದಿರಿ ಅಥವಾ ವೃತ್ತಿ ಜೀವನದಲ್ಲಿ ಯಾವ್ದು ನಡೆಸ್ತಾ ಇದ್ದೀರಿ, ನೀವು ಅದರಲ್ಲಿ ಕೂಡ ನೀವು ಸಮರ್ಥರಾಗಿದ್ದೀರಿ. ಮತ್ತು ವೈಚಾರಿಕವಾಗಿ ನೀವು ಶಾಸ್ತ್ರದಲ್ಲಿ ಕೂಡ ನಿಮ್ಮ ಪರಿಶ್ರಮ ಇದೆ. ಆದ್ದರಿಂದ ನೀವು ಇದನ್ನು ಹೊಂದಿಸಲಿಕ್ಕೆ ಸೂಕ್ತ ಅಂತ ನಮಗೆ ಅನಿಸಿ ಇದನ್ನು ಈ ಮೆಟೀರಿಯಲ್ ವರ್ಲ್ಡ್ನಲ್ಲಿ ನಾವು ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಬಹುದು? ಶ್ರೀ ಗುರುಭ್ಯೋ ನಮಃ. ಶಮಯನ್ ಭವಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮೋಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಇದು ನೀವು ಇಷ್ಟೊತ್ತು ಕೇಳಿದ ಪ್ರಶ್ನೆ ಬಹಳ ಮೂಲಭೂತವಾದ ಪ್ರಶ್ನೆ. ಅಂದರೆ ನಮ್ಮ ಇಂದ್ರಿಯಕ್ಕೆ ಯಾವ ವಿಷಯಗಳು ಗೋಚರ ಆಗ್ತವೆ, ಇಂದ್ರಿಯಕ್ಕೆ ಗೋಚರ ಆಗೋ ವಿಷಯಗಳ ಅತಿರಿಕ್ತವಾಗಿ ವಿಷಯಗಳು ಅನ್ನುವಂಥದ್ದು ಪ್ರಪಂಚದಲ್ಲಿ ಇದೆಯೋ ಇಲ್ಲೋ, ಇದ್ದರೆ ಅದರ ಸ್ಥಿತಿ ಏನು, ಮತ್ತು ವೈಯಕ್ತಿಕವಾಗಿ ನಮಗೆ ಅದರ ಉಪಯೋಗಗಳೇನು, ನಮಗದು ಏನಾಗಬೇಕು, ಅದರಿಂದ ನಮಗೇನು ಪ್ರಯೋಜನ ಆಗುತ್ತೆ ಇತ್ಯಾದಿಗಳ ಪ್ರಶ್ನೆ. ಇದು ಅನಾದಿ ಕಾಲದಿಂದ ಚಿಂತಕರ ಎಲ್ಲರ ಮನಸ್ಸಲ್ಲೂ ಬಂದು ಹೋಗಿರುವಂಥ ಪ್ರಶ್ನೆ. ಭೌತ ಪ್ರಪಂಚಕ್ಕಿಂತ ಮಿಗಿಲಾದ ಮತ್ತೊಂದು ಪ್ರಪಂಚ ಅಂತ ಅನ್ನೋದು ಇದೆಯಾ? ಇದಕ್ಕೆ ಇವತ್ತಿನ ಭೌತಶಾಸ್ತ್ರಜ್ಞರಲ್ಲೇ ಮತಾಂತರಗಳಿದೆ, ತುಂಬ ಮತಭೇದಗಳಿದೆ. ಒಂದು ಗುಂಪನ್ನ ಮೆಟೀರಿಯಲಿಸ್ಟ್ ಅಂತ ಕರೀತಾರೆ. ಮೆಟೀರಿಯಲಿಸ್ಟ್ ಅಂತಂದರೆ ಎವ್ರಿಥಿಂಗ್ ಈಸ್ ಮೇಡ್ ಅಪ್ ಆಫ್ ಮೆಟೀರಿಯಲ್ಸ್, ಅಂದರೆ ಮೆಷರಬಲ್ ಮೆಟೀರಿಯಲ್ಸ್. ಸೊ ವಿಜ್ಞಾನದ ಅಥವಾ ಸೈನ್ಸಿನ ಒಂದು ಮೂಲಭೂತವಾದ ಒಂದು ಪ್ರಮೇಯ ಏನು ಅಂತಂದರೆ, ಯಾವುದು ಇದೆಯೋ, ಯಾವುದು ಸತ್ಯವೋ ಅದನ್ನು ಮೆಷರ್ ಮಾಡ್ಲಿಕ್ಕೆ ಆಗಬೇಕು. ಮೆಷರ್ ಮಾಡೋದು ಅಂದರೆ ಅದನ್ನು ಮಾಪನ ಮಾಡ್ಲಿಕ್ಕೆ ಆಗಬೇಕು ಅಥವಾ ಅಳತೆ ಮಾಡ್ಲಿಕ್ಕೆ ಆಗಬೇಕು. ಇವಾಗ ಅವ್ರು ಹಿಂದೆ ಮಾತಾಡ್ತಾ ಹೇಳಿದ್ರು, ಪ್ರೀತಿ ಇತ್ಯಾದಿ ವಿಷಯಗಳನ್ನು ಮೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಮೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರಿಂದ ಅಂಥ ಪದಾರ್ಥಗಳು ಇಲ್ಲ ಅನ್ನೋ ಮತವೂ ಇದೆ. ಆದ್ರಿಂದ ಮೆಟೀರಿಯಲ್ಸ್ ಯಾರಿರ್ತಾರಲ್ಲ, ಬರೀ ಭೌತ ಪ್ರಪಂಚ ಇದೆ ಅಂತನೋರು ಯಾವುದನ್ನ ಮೆಷರ್ ಮಾಡ್ಲಿಕ್ಕಾಗತ್ತೆ ಅದು ಮಾತ್ರ ಇದೆ, ಬೇರೆ ಪದಾರ್ಥಗಳು ಇಲ್ಲ ಅಂತ ಹೇಳುವಂಥವ್ರು ಇದೊಂದು ವಾದ. ಇಲ್ಲ, ನಾನ್ ಮೆಷರಬಲ್ ಆದ, ಅಂದ್ರೆ ಸ್ವರೂಪತಃ ನಾನ್ ಮೆಷರಬಲ್ ಆದ ಪದಾರ್ಥಗಳಿದೆ ಪ್ರಪಂಚದಲ್ಲಿ ಅಂತ ಹೇಳುವಂತ ಒಂದು ವಾದ. ಈಗ ಶಾಸ್ತ್ರದಲ್ಲಂತೂ ಇಷ್ಟೊತ್ತು ಇವರು ತಿಳಿಸಿದ ಹಾಗೆ ದೇಹ ಅತಿರಿಕ್ತರಾದ ಒಬ್ಬ ಜೀವ ಅನ್ನೋ ಪದಾರ್ಥವನ್ನು ಅಂಗೀಕಾರ ಮಾಡಿದ್ದಾರೆ, ಮನಸ್ಸು ಅನ್ನೋ ಒಂದು ಪದಾರ್ಥವನ್ನು ಅಂಗೀಕಾರ ಮಾಡಿದ್ದಾರೆ. ಅದರಲ್ಲೂ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಶಾಸ್ತ್ರಜ್ಞರು ಪ್ರಾಕೃತವಾದ ಅತೀಂದ್ರಿಯ ಪದಾರ್ಥಗಳನ್ನು ಅಂಗೀಕಾರ ಮಾಡ್ತಾರೆ. ಮನಸ್ಸು ಉದಾಹರಣೆ, ಮನಸ್ಸು ಪ್ರಾಕೃತ, ಆದರೆ ಅದು ಅತೀಂದ್ರಿಯ, ಅಂದ್ರೆ ಮೆಟೀರಿಯಲ್ ನಾನ್ ಮೆಷರಬಲ್ ಥಿಂಗ್ಸ್. ಅಪ್ರಾಕೃತವಾದಂತಹ ಅನುಭವಕ್ಕೆ ಬರೋ ವಿಷಯಗಳನ್ನ ಅಂಗೀಕಾರ ಮಾಡಿದ್ದಾರೆ. ಜೀವ ಆ ಕ್ಯಾಟಗರಿಗೆ ಸೇರುವಂಥದ್ದು. ಜೀವ ಅಪ್ರಾಕೃತ, ಆದರೆ ಅನುಭವಕ್ಕೆ ಬರುವಂತಹ ವಿಷಯ. ಇದು ಶಾಸ್ತ್ರಜ್ಞರ ಒಂದು ನಿಲುವು. ಈಗ ಈ ಮೆಟೀರಿಯಲಿಸ್ಟ್ ಭೌತಶಾಸ್ತ್ರಜ್ಞರಿದ್ದಾರೆ, ಅವರಲ್ಲಿ ಈ ರೀತಿಯಾದ ಸೂಕ್ಷ್ಮವಾದ ವ್ಯತ್ಯಾಸ ಇಲ್ಲ. ಅಂದ್ರೆ ಮೆಷರಬಲ್ ಮೆಟೀರಿಯಲ್ ಅಷ್ಟೇ, ಯಾವುದು ಮೆಷರಬಲ್ಲು ಅದೆಲ್ಲ ಮೆಟೀರಿಯಲ್ಲು, ಅಥವಾ ಅದಕ್ಕೆ ಸಮವ್ಯಾಪ್ತಿ ಇದೆ. ಯಾವ್ದು ಮೆಟೀರಿಯಲ್ಲು ಅದು ಮೆಷರಬಲ್ಲು, ಯಾವ್ದು ಮೆಷರಬಲ್ಲು ಅದು ಮೆಟೀರಿಯಲ್ಲು. ನಮ್ಮಲ್ಲಿ ಮೆಟೀರಿಯಲ್ ನಾನ್ ಮೆಷರಬಲ್ ಇದೆ ಮನಸ್ಸು, ನಾನ್ ಮೆಟೀರಿಯಲ್ ಮೆಷರಬಲ್ ಇದೆ ಆತ್ಮ. ಈ ರೀತಿಯಾದ ಪದಾರ್ಥಗಳನ್ನೆಲ್ಲ ಅಂಗೀಕಾರ ಮಾಡಿದ್ದಾರೆ. ಈಗ ಭೌತಶಾಸ್ತ್ರದಲ್ಲೇ ಮೆಟೀರಿಯಲ್ ಆಗಿ ಅಥವಾ ಮೆಟೀರಿಯಲಿಸಮ್ಗೆ ವಿರುದ್ಧವಾದಂತಹ ವಾದಗಳಿದೆಯಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮೆಟೀರಿಯಲಿಸಮ್ಗೆ, ಅಂದ್ರೆ ಬರೀ ಭೌತವಾದ ಪದಾರ್ಥಗಳು ಮಾತ್ರ ಇದೆ ಅನ್ನೋ ವಾದಕ್ಕೆ ತುಂಬಾ ವಿರುದ್ಧವಾದಂತಹ ಅಬ್ಸರ್ವೇಷನ್ಗಳು ಕಂಡಿದೆ. ಇದು ಭೌತಶಾಸ್ತ್ರಜ್ಞರಿಗೆ ಕಂಡಿದೆ. ಅದಕ್ಕೊಂದು ದೊಡ್ಡ ಉದಾಹರಣೆ ಅಂತಂದ್ರೆ, ಬಹಳ ಸ್ವಾರಸ್ಯಕರವಾದಂತಹ ಪ್ರಯೋಗಗಳನ್ನು ಮಾಡಿದ್ದಾರೆ ಪ್ರಪಂಚದಲ್ಲಿ. ಈ ಭೌತಶಾಸ್ತ್ರಜ್ಞರ ಮತ್ತೊಂದು ಪ್ರಶ್ನೆ, ಒಂದು ಮೂಲಭೂತವಾದ ಪ್ರಶ್ನೆ ಏನು ಬರುತ್ತೆ ಈ ಭೌತಶಾಸ್ತ್ರಜ್ಞರಿಗೆ ಅಂದ್ರೆ, ಆಯ್ತು ಎಲ್ಲ ಮೆಟೀರಿಯಲಿಸಮ್ ಆದ್ರೆ ಈ ಜ್ಞಾನ ಅಂತ ಒಂದು ಬಂತಲ್ಲ, ನಮ್ಗೆ ಜ್ಞಾನದ ಅನುಭವ ಎಲ್ರಿಗೂ ಇದೆ. ಈ ಜ್ಞಾನದ ಅನುಭವ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಅವ್ರು ಅದಕ್ಕೂ ಒಂದು ಉತ್ತರ ಏನು ಕೊಡ್ತಾರೆ, ಅದು ದೇ ಕಾಲ್ ಇಟ್ ಎಮರ್ಜೆಂಟ್ ಫೆನಾಮಿನನ್. ಅಂದ್ರೆ
ಈಗ ನಾವು ಸಾಂಖ್ಯರು ಹೇಳ್ತಾರಲ್ಲ, ಈಗ ವಿಳೆದೆಲೆ, ಅಡಕೆ ಮತ್ತೆ ಸುಣ್ಣದಲ್ಲಿ ಇಲ್ದಿರುವಂತ ಕೆಂಪು ಅಂತ ಅನ್ನೋದು ಅದರ ಸಂಯೋಗದಿಂದ ಒಂದು ಪ್ರಾದುರ್ಭೂತವಾಯಿತು ಅಂತ ಹೆಚ್ಚು ಕಡಿಮೆ ಅದೇ ವಾದ. ಜ್ಞಾನ ಅಂತನ್ನೋದು ಜಡವಾದ ಪದಾರ್ಥಗಳಲ್ಲಿ ಇಲ್ಲ, ಮೆದುಳು ಜಡವಾದ್ದೇ. ಆದರೆ ಜಡವಾದ ಮೆದುಳಿನಲ್ಲಿ ಈ ರೀತಿಯಾದ ಸಂಯೋಗ ಸಂಸ್ಥಾನ ವಿಶೇಷದಿಂದ ಒಂದು ಜ್ಞಾನದ ಪ್ರಾದುರ್ಭಾವ ಆಗಿದೆ. ಸೊ ಇಟ್ ಈಸ್ ಅನ್ ಎಮರ್ಜೆಂಟ್ ಫೆನಾಮಿನನ್ ಅಂತ ಹೇಳ್ತಾರೆ. ಅದು ಏನ್ ಜೀವ, ಮನಸ್ಸು ಇಂಥದ್ದೆಲ್ಲ ಏನು ಪದಾರ್ಥಗಳಿಲ್ಲ. ಬ್ರೈನ್ ನಲ್ಲಿ ಎಲ್ಲ ಕಾಗ್ನಿಷನ್, ಜ್ಞಾನ ನಾವೇನ್ ಕರಿತೀವಿ, ಆಲ್ ಕಾಗ್ನಿಟಿವ್ ಆಕ್ಟಿವಿಟೀಸ್ ಹ್ಯಾಪನ್ ವಿತ್ ಬ್ರೈನ್. ಹೇಗಾಯ್ತು ಅಂದ್ರೆ ಎಮರ್ಜ್ ಆಯ್ತು, ಇಟ್ಸ್ ಅನ್ ಎಮರ್ಜೆಂಟ್ ಫೆನಾಮಿನನ್ ಅನ್ನೋ ಮಾತನ್ನ ಆಡ್ತಾರೆ. ಇದಕ್ಕೆ ಪೂರಕವಾಗಿ ಇವತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಜ್ಞಾನ ಎಮರ್ಜ್ ಆಗಿದೆ. ಅದು ಸಂಪೂರ್ಣ ಭೌತ. ಅದರಲ್ಲಿ ಜೈವಿಕ ಕೋಶಗಳು ಇಲ್ಲ, ಸೆಲ್ಗಳು ಇಲ್ಲ, ಸಂಪೂರ್ಣ ಭೌತ ಪದಾರ್ಥದಲ್ಲಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಈ ಕಂಪ್ಯೂಟರ್ಗಳನ್ನ ಮಾಡೋದಕ್ಕೆ ಮೂಲ ಪದಾರ್ಥ ಯಾವುದು ಅಂತಂದ್ರೆ ಮರಳು, ಸಿಲಿಕಾ. ಅಂದ್ರೆ ನಾನು ತಮಾಷೆಗೆ ಹೇಳೋದುಂಟು ನನ್ನ ಕ್ಲಾಸ್ನಲ್ಲಿ, ಸೊ ವಿ ಹ್ಯಾವ್ ಮೇಡ್ ಸ್ಯಾಂಡ್ ಟು ಥಿಂಕ್ ಅಂತ. ಒಂದು ಮರಳಿನ ಕಣವನ್ನು ತಗೊಂಡು ಅದಕ್ಕೆ ಯೋಚನೆ ತಗೊಂಡು ಬಂದಿದ್ದೀವಿ ನಾವು. ಅಂದ್ರೆ ನಾವು ಅಂತಂದ್ರೆ ವಿಜ್ಞಾನದಲ್ಲಿ ಸ್ಯಾಂಡ್, ಸಿಲಿಕಾಯಿಂದ, ಮರಳಿಂದ ಜ್ಞಾನವನ್ನು ಉತ್ಪಾದನೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ನೋಡಿ, ನಾವು ಇಷ್ಟು ದಿನ ಇದನ್ನೇ ಹೇಳ್ತಾ ಇದ್ದಿದ್ದು. ಅಂದ್ರೆ ಎಮರ್ಜೆಂಟ್ ಇದು. ಅಂದ್ರೆ ಜ್ಞಾನ ಅಂತನ್ನೋದು ಯಾವುದೋ ಒಂದು ಸಂಸ್ಥಾನ ವಿಶೇಷದಿಂದ ಯಾವತ್ತೋ ಒಂದ್ಸಲ ಅದು ಪ್ರಕಟಿತವಾಗೋಗುತ್ತಷ್ಟೇ ಹೊರತು ಇನೇಟ್ ಆದ, ಅಂದ್ರೆ ಸ್ವರೂಪಭೂತವಾದಂತ ಜ್ಞಾನ ಅಂತ ಒಂದು ಪ್ರತ್ಯೇಕ ಪದಾರ್ಥ ಇದೆ ಅಂತ ಅನ್ನೋದನ್ನ ಅಂಗೀಕಾರ ಮಾಡಬೇಕಾದಿಲ್ಲ ಅಂತ ಈ ವಾದವನ್ನು ಇವತ್ತು ಆಡಕ್ಕೆ ಶುರು ಮಾಡಿದ್ದಾರೆ. ಇದು ಶಾಸ್ತ್ರಕ್ಕೆ ಸ್ವಲ್ಪ ವಿರುದ್ಧ ದಿಕ್ಕಲ್ಲಿರುವಂತಹ ವಾದ. ಯಾಕಂದ್ರೆ ಎಲ್ಲಾ ಜಡ ಪದಾರ್ಥದಿಂದನೇ ಆಗುತ್ತೆ. ನಾವು ಜಡ ಅಂತ ಯಾವ್ದನ್ನ ಗುರುತಿಸಿದೀವಿ ಅದರಿಂದ ಆಗುತ್ತೆ. ಜ್ಞಾನ ಅಂತ ಅನ್ನೋದು ಎಮರ್ಜೆಂಟ್ ಫಿನಾಮಿನನ್, ಈ ಬ್ರೈನ್ ಇಂದನೇ ಎಲ್ಲ ಆಗುತ್ತೆ ಅಂತ. ಇದಕ್ಕೆ ಇನ್ನೊಂದು, ನಾನು ಮೊದಲು ಪೂರ್ವಪಕ್ಷ ರಚನೆಯನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಮತ್ತಷ್ಟು ಪೂರಕವಾದ ಏನಾಗುತ್ತೆ ಅಂತಂದ್ರೆ, ಅವರು ಮಾತಾಡ್ತಾ ಹೇಳಿದ್ರಲ್ಲ ಡಿಸಾರ್ಡರ್ಗಳು ಅದು ಇದು ಅಂತಲ್ಲ, ಈ ಎಲ್ಲದನ್ನೂ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಇಂದ ಮೆಷರ್ ಮಾಡ್ಬೋದು. ಅಂದ್ರೆ ಇಇಜಿ ಅಂತ ಒಂದು ಡಿವೈಸ್ ಇದೆ, ಅವ್ರಿಗೆ ಗೊತ್ತಿರೋ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಅಂತ. ಅವ್ರು ಯಾವಾಗಲೂ ಅದನ್ನ ಮನಃಶಾಸ್ತ್ರಜ್ಞರು ಬಳಸುವಂತ ಡಿವೈಸು. ನಾವು ಭೌತಶಾಸ್ತ್ರಜ್ಞರು ನಾವು ಮಾಡ್ಕೊಡ್ತೀವಿ, ಅವ್ರು ಬಳಸ್ತಾರೆ. ಅದು ಬ್ರೈನ್ ಆಕ್ಟಿವಿಟೀಸ್ ನ ಮೆಷರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಸ್ವಲ್ಪ ಬಯಾಲಜಿ ಮಾತಾಡ್ಬೇಕಾಗುತ್ತೆ. ಅದು ಏನಾಗುತ್ತೆ ಅಂದ್ರೆ, ಪ್ರತಿಯೊಂದು ಜ್ಞಾನ, ನೀವು ಜ್ಞಾನ ಅಂತ ಏನಂತೀವಲ್ಲ, ಕಾಗ್ನಿಷನ್ ಅಂತ, ಪ್ರತಿಯೊಂದು ಜ್ಞಾನ ವ್ಯಕ್ತಿಯ ಸ್ಫುರಣ ಆಗ್ಬೇಕಾದ್ರೂ ಒಂದು ಮೆಷರಬಲ್ ಆದಂತಹ ವಿದ್ಯುತ್ತಿನ ಸಂಚಾರ ಅಂತ ಒಂದು ಮೆದುಳಿನಲ್ಲಿ ಆಗುತ್ತೆ. ಅಂದ್ರೆ ಮೆಷರಬಲ್ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಇದನ್ನ ಒಂದು ಇಜಿ ಅಂತ ಒಂದು ಎಲೆಕ್ಟ್ರೋಡ್ಗಳನ್ನು ಇಟ್ಟು ಮೆಷರ್ ಮಾಡಿ ನೋಡ್ಬೋದು. ಅದರಿಂದ ಈಗ ಯಾರೋ ನಾನು ಮಾತಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ, ನೀವು ನನ್ನ ಬ್ರೈನ್ ನಲ್ಲಿ ಏನಾರು ಒಂದು ಇದನ್ನ ಇಟ್ರೆ, ಈ ಮೆಷರ್ ಮಾಡಿದ್ರೆ ನಾನು ಮಾತಾಡ್ತಿರ್ಬೇಕಾದ್ರೆ ಒಂದು ಸ್ಪೈಕ್ ಸಿಗುತ್ತೆ, ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಗೊಂದು ಸ್ಪೈಕ್ ಸಿಗುತ್ತೆ, ಇತ್ಯಾದಿಗಳು. ಅದನ್ನ ನೋಡಿ ನಾವು ಇದನ್ನೇ ಹೇಳ್ತಾ ಇರೋದು. ಯಾವ್ದು ಎಮರ್ಜೆಂಟ್ ಆಗುತ್ತೆ, ಎಮರ್ಜೆಂಟ್ ಫಿನಾಮಿನನ್ ಅನ್ನೋದು, ಇದನ್ನ ಮೆಷರ್ ಮಾಡ್ತಾ ಇದ್ದೀರಾ. ಸೊ ಇದು ಅಭೌತ ಅಂತ ಯಾಕೆ ಹೇಳ್ತೀರಿ? ಇದನ್ನ ನೀಟಾಗಿ ಮೆಷರ್, ಕ್ಲೀನಾಗಿ ನೀವೆಲ್ಲ ಅದನ್ನ ಮೆಷರ್ ಮಾಡ್ಬೋದಲ್ಲ. ಆದ್ರಿಂದ ಅದನ್ನೇ ನಾವು ಏನಲ್ಲೂ ಮಾಡಿದ್ದು. ಅಂದ್ರೆ ಅದು ಜೈವಿಕ ಅಲ್ಲ, ನಾವು ಬೇರೆ ಏನೋ ಮೂಲ ದ್ರವ್ಯವನ್ನು ಬಳಸಿ ಮಾಡಿದ್ವಿ, ಇನ್ನೇನೋ ಒಂದು ಬೇರೆ ಆದಂತಹ ಒಂದು ದಾರಿಯಿಂದ ಅದಕ್ಕೆ ಜ್ಞಾನ ಬಂತಷ್ಟೇ ಹೊರತು. ವಸ್ತುತಃ ನಿಮ್ಗೆ ಆಶ್ಚರ್ಯ ಅಂತ ಆಗುತ್ತೆ, ಎನ್ನ ನಿರ್ಮಾಣ ಮಾಡುವಂತ ಕ್ಷಣದಲ್ಲಿ ಜ್ಞಾನ ಬರ್ಲಿ ಅನ್ನೋ ಯಾವುದೇ ರೀತಿಯಾದ ಒಂದು ಇಂಗ್ರೀಡಿಯೆಂಟ್ ಅಥವಾ ಮೂಲದ್ರವ್ಯಗಳನ್ನ ಅದಕ್ಕೆ ಹಾಕಿಲ್ಲ. ಅಂದ್ರೆ ಜ್ಞಾನ ಕಾರ್ಯ ಅಂತ ಇಟ್ಕೊಂಡ್ರೆ ಜ್ಞಾನಕ್ಕೆ ಕಾರ್ಯವಾದಂತಹ ಇದನ್ನ ಹಾಕಿ ಅದನ್ನ ಹಾಕಿ, ಏನೋ ಸೆಲ್ ಹಾಕಿ ಅದೇನು ಮಾಡಿಲ್ಲ, ಅದು ಎಮರ್ಜ್ ಆಗಿದೆ. ಸೊ ಇದನ್ನ ಎಮರ್ಜೆಂಟ್ ಫಿನಾಮಿನನ್ ಅಂತ ಕರೀತಾರೆ. ಅದೇ ಸಾಂಖ್ಯರ ಉದಾಹರಣೆನೆ. ಈ ವಿಳೆದೆಲೆ ಮತ್ತೆ ಸುಣ್ಣ, ಅಡಕೆಯಲ್ಲಿ ಇಲ್ದಿರುವಂತ ಕೆಂಪು ಬಂತಲ್ಲ, ಆ ರೀತಿ ಜ್ಞಾನ ಬರುತ್ತೆ. ಅದೇ ರೀತಿ ಅದು ಯಾವುದೋ ಒಂದು ಜೈವಿಕ ಸಂಸ್ಥಾನ ವಿಶೇಷ, ಅದನ್ನ ದೇಹ ಅಂತ ಕರಿತೀರಿ. ಅದರಿಂದ ಈ ಮೆದುಳು ಡೆವಲಪ್ ಆಗುತ್ತೆ, ಮೆದುಳಿಂದ ಜ್ಞಾನ ಅಂತ ಅನ್ನೋದು ಪ್ರಾದುರ್ಭೂತವಾಗುತ್ತೆ. ಅದು ನೋಡಿ ನೀವು ಅದನ್ನ ಮೆಷರ್ ಮಾಡ್ತೀರಿ. ಆದ್ರಿಂದ ಭೌತ ನಾನ್ ಮೆಷರಬಲ್ ಆದಂತಹ ದೇಹಾತಿರಿಕ್ತನಾದ ಜೀವ ಅಂತನ್ನೋನು ಏನ್ ಬೇಕಾಗಿಲ್ಲ ಅಂತ ಅನ್ನೋದು ಇಷ್ಟು ಪೂರ್ವಪಕ್ಷ. ಆಯ್ತಾ? ಇದಕ್ಕೆ ವಿರುದ್ಧವಾದಂತಹ ಎಷ್ಟೊಂದು ಸಾಕ್ಷಿಗಳು, ಪ್ರಮಾಣಗಳು ಒದಗ್ತವೆ. ಅಂದ್ರೆ ಇವತ್ತಿನ ತನಕ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗಿಲ್ಲ ಯಾಕೆ ಈ ರೀತಿಯಾಗಿ ಆಗಿದೆ ಅಂತ. ಶಾಸ್ತ್ರೀಯವಾಗಿ ಅದು ಅಹಮಿತ್ಯವೋ ವೇದ್ಯ ಇತ್ಯಾದಿಗಳಿಂದ ಅಹಂ ಪ್ರತೀತಿ ವೇದ್ಯತ್ವ ಅಂತನೋ ಜೀವನ ಲಕ್ಷಣ ಅಂತ ಹೇಳ್ತಾರೆ ಅಂತನೋದು ಬೇರೆ ವಿಷಯ. ಆದ್ರೆ ಭೌತ ವಿಜ್ಞಾನದಲ್ಲೇ ತುಂಬಾ ಇವತ್ತು ಬಹಳ ಕಷ್ಟ ಆಗಿದೆ. ಬರೀ ಮೆಟೀರಿಯಲಿಸ್ಟ್ಗಳಿಗೆ ಕಷ್ಟ ಆಗಿರುವಂತ ನಾನೀಗ ಇಷ್ಟೊತ್ತು ರಚನೆ ಮಾಡಿರುವಂತಹ ಪೂರ್ವಪಕ್ಷಕ್ಕೆ ವಿರುದ್ಧವಾದಂತಹ ಎಷ್ಟೊಂದು ಓವರ್ವೆಲ್ಮಿಂಗ್ ಎವಿಡೆನ್ಸ್ಗಳಿದೆ. ಒಂದೆರಡು ಉದಾಹರಣೆಯನ್ನು ನೀವು ನೋಡೋದಿದ್ರೆ, ಮೊದಲನೇ ಉದಾಹರಣೆ ಅಂತಂದ್ರೆ, ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ನನಗೆ ಆ ಮಾಡಿದವ್ರ ಹೆಸರು ನೆನಪಾಗ್ತಿಲ್ಲ. ಸ್ಪ್ಲಿಟ್ ಬ್ರೈನ್ ಎಕ್ಸ್ಪೆರಿಮೆಂಟ್ ಅಂತ, ಅವ್ರಿಗೆ ಗೊತ್ತಿರುತ್ತದು. ಏನ್ ಮಾಡಿದ್ರು, ಯಾವುದೋ ಒಂದು ರೋಗ ವಿಶೇಷ ಬಂದಂತಹ ಒಬ್ಬ
ರೋಗಿಯನ್ನು ತಗೊಂಡು ಅವರ ಮೆದುಳನ್ನ ಎರಡಾಗಿ ಕತ್ತರಿಸ್ಬಿಟ್ರು. ಅಂದ್ರೆ ಅದನ್ನ ಫಿಸಿಕಲಿ ಎರಡಾಗಿ ಕತ್ತರಿಸಿದ್ರು. ಆಯ್ತಾ, ನಾನೇನಾದ್ರೂ ಮನಃಶಾಸ್ತ್ರಕ್ಕೆ ವಿರುದ್ಧವಾಗಿ ಹೇಳಿದ್ರೆ ನೀವು ನನ್ನ ಸರಿಯಾಗಿ ಸರಿ ಮಾಡಬೇಕು. ಇವತ್ತಿನ ಮನಃಶಾಸ್ತ್ರಜ್ಞರ ಅರ್ಥ ಮಾಡ್ಕೊಂಡಿರೋದೇನು ಅಂತಂದ್ರೆ, ಈಗ ನಾವು ನೋಡುವಿಕೆ ಅಂತ ಒಂದು ಫಂಕ್ಷನಿಂಗ್ ಇದೆಯಲ್ಲ, ಒಂದು ಕಾಗ್ನೇಟಿವ್ ಫಂಕ್ಷನ್, ಒಂದು ಜ್ಞಾನ, ಅಥವಾ ಚಕ್ಷುರಿಂದ್ರಜನ್ಯ ಜ್ಞಾನ ಅಂತ. ಈ ಜ್ಞಾನ ಬರೋದು ಮೆದುಳಿನ ಯಾವ ಪಾರ್ಟ್ ಅಲ್ಲಿ ಅಂತ ಗುರುತಿಸಕ್ ಆಗುತ್ತೆ ಹೆಚ್ಚು ಕಡಿಮೆ. ಅಂದ್ರೆ ಯಾವ ಪಾರ್ಟ್ ಆಫ್ ದಿ ಬ್ರೈನ್ ಅಲ್ಲಿ ಈ ಫಂಕ್ಷನಿಂಗ್ ಆಗುತ್ತೆ, ಇನ್ಯಾವ ಪಾರ್ಟ್ ಆಫ್ ಬ್ರೈನ್ ಅಲ್ಲಿ ಈ ಫಂಕ್ಷನಿಂಗ್ ಆಗುತ್ತೆ ಇತ್ಯಾದಿಗಳನ್ನು ಗುರುತಿಸ್ತಾರೆ. ಈಗ ಬ್ರೈನ್ ಅನ್ನ ಸ್ಪ್ಲಿಟ್ ಮಾಡಿದಾಗ, ಅಂದ್ರೆ ಅದನ್ನ ಎರಡಾಗಿ, ಕರೆಕ್ಷನ್, ಬ್ರೈನ್ ಸ್ಪ್ಲಿಟ್ ಅಲ್ಲ, ಅಲ್ಲಿ ಆಕ್ಸಿಡೆಂಟ್ ಆಗಿ ಯಾವ್ದಾದ್ರು ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ, ಅದು ಇದು ಸ್ಪ್ಲಿಟ್ ಬ್ರೈನ್ ಎಕ್ಸ್ಪೆರಿಮೆಂಟ್ ಅಂತ. ಅಂದ್ರೆ ಅದು ಕಟ್ ಮಾಡಲ್ಲ, ಆಕ್ಚುಲಿ ಕಟ್ ಮಾಡಿದ್ರು ಅಂತ ನಾನು ಓದಿದ್ದು ಇರ್ಬೋದು. ಅದರಲ್ಲಿ ಏನಾಯ್ತು ಅಂತಂದ್ರೆ, ಈ ರೀತಿ ಅಥವಾ ಯಾವುದೇ ಒಂದು ಡಿಫಾರ್ಮೇಶನ್ಸ್, ಬ್ರೈನ್ ಡಿಫಾರ್ಮೇಶನ್ಸ್ ಆದಾಗುವೆ ಈ ಕಾಗ್ನಿಟಿವ್ ಅಬಿಲಿಟಿಗಳು ಇಂಪೈರ್ ಆಗದೆ ಇರುವಂತ ಎವಿಡೆನ್ಸ್ ಗಳು ಇದ್ಬಿಟ್ಟು, ಇದು ಹೇಗಾಯ್ತು? ಇದು ಬ್ರೈನ್ ಇಂದನೇ ಎಲ್ಲಾ ಆಕ್ಟಿವಿಟೀಸ್ ಎಮರ್ಜ್ ಆಗಿದೆ ಅಂತ ಆಗೋದಿದ್ರೆ, ಯಾವಾಗ ಈ ಬ್ರೈನ್ ಕಂಪ್ಲೀಟ್ಲಿ ಡಿಸ್ಟಾರ್ಟ್ ಆಯ್ತು, ಎಷ್ಟರ ಮಟ್ಟಿಗೆ ಡಿಸ್ಟಾರ್ಟ್ ಆಯ್ತು ಅಂತಂದ್ರೆ, ರೆಕವರೇ ಮಾಡಕ್ ಆಗದಿರೋ ಲೆವೆಲ್ ಡಿಸ್ಟಾರ್ಟ್ ಆದ್ರೂ ಏನು ಕಾಗ್ನೇಟಿವ್ ಫಂಕ್ಷನಿಂಗ್ ಅಲ್ಲಿ ಇಂಪೇರ್ಮೆಂಟ್ ಆಗದೆ ಜೀವನ ಮಾಡಿರುವಂತ ಸಾವಿರಾರು ಉದಾಹರಣೆಗಳು ಸಿಕ್ಬಿಟ್ಟಿವೆ. ಇದು ಹೇಗೆ ಅಂತನ್ನೋದು ಇದು ನಾನು ಬರೀ ಉದಾಹರಣೆಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಈ ಭೌತವಾದಕ್ಕೆ, ಮೆಟೀರಿಯಲಿಸ್ಟ್ ಗಳಿಗೆ ತೊಂದರೆ ಆಗುವಂತ ಇಂಥ ಎಕ್ಸ್ಪೆರಿಮೆಂಟ್ಗಳು ಇದು ಒಂದು. ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿರೋದು ಫ್ರೀ ವೋಂಟ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಅದನ್ನು ತುಂಬಾ ಸ್ವಾರಸ್ಯಕರವಾದ ಎಕ್ಸ್ಪೆರಿಮೆಂಟ್. ನಾನು ಅವ್ರು ಮಾತಾಡ್ತಿರ್ಬೇಕಾದ್ರೆ ನನ್ನ ಮನಸ್ಸಿಗೆ ಸ್ಫುರಣೆ ಆಯ್ತಿದ್ದು, ಎಲ್ಲೋ ಓದಿದ್ದು. ಈಗ ನಾನು ಹೇಳಿದೆ ಅಂದ್ರೆ, ಈಗ ನೋಡಿ, ನಾವು ಶಾಸ್ತ್ರದಲ್ಲಿ ಏನ್ ಹೇಳ್ತೀವಿ, ಆಚಾರ್ಯರು ಹೇಳಿದ್ರು ಅವಾಗ ಪಂಚಕೋಶಗಳಿದೆ ಹೇಳ್ತೀವಿ. ಅಲ್ಲಿ ಅದು ಮನಸ್ಸಿಗೆ ಬೇರೆ ಬೇರೆ ವಿಕಾರಗಳಾಗ್ತವೆ, ಅದರಲ್ಲಿ ಬೇರೆ ಬೇರೆ ರೀತಿಯಾದ ಚಿತ್ತ ಅಹಂಕಾರಾದಿಗಳಿದೆ. ಜೊತೆಗೆ ಜೀವ ಅಂತ ಒಂದು ಪದಾರ್ಥ ಇದೆ ಅಂತ. ಶಾಸ್ತ್ರದಲ್ಲಿ ಆ ಜೀವ ಅನ್ನೋ ಪದಾರ್ಥದ ಅಸಾಧಾರಣ ಧರ್ಮ ಏನು ಅಂತ ಹೇಳ್ಬೇಕಾದ್ರೆ, ಜ್ಞಾನ, ಇಚ್ಛಾ, ಪ್ರಯತ್ನ ಅಂತ ಹೇಳ್ತಾರೆ. ದಿ ಅಬಿಲಿಟಿ ಟು ಥಿಂಕ್, ದಿ ಅಬಿಲಿಟಿ ಟು ಡಿಸೈರ್, ದಿ ಅಬಿಲಿಟಿ ಟು ಆಕ್ಟ್ ಅಲ್ವಾ. ಜ್ಞಾನಜನ್ಯವಾದ ಇಚ್ಛಾ, ಇಚ್ಛಾಜನ್ಯವಾದ ಪ್ರಯತ್ನ, ಇದೇ ಜೀವನ ಸ್ವರೂಪ. ಅಂದ್ರೆ ಜೀವ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ, ಇಚ್ಛಾ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ, ಪ್ರಯತ್ನ ಬೇರೆ ಅಲ್ಲ. ಇದು ನಮಗೆಲ್ಲ ಶಾಸ್ತ್ರೀಯವಾಗಿ ಗೊತ್ತಿರೋ ವಿಷಯ. ಈ ಮೆಟೀರಿಯಲಿಸ್ಟ್ ಗಳ ಮತ್ತೊಂದು ದೊಡ್ಡ ಚರ್ಚೆ ಏನು ಅಂತಂದ್ರೆ, ಈ ಫ್ರೀ ವಿಲ್ ಅಂತ ಹೇಳ್ತೀವಲ್ಲ ನಾವು. ಫ್ರೀ ವಿಲ್ ಅಂತಂದ್ರೆ ಇಚ್ಛೆ. ನಮಗೆ ಅಂದ್ರೆ ಇಚ್ಛಾ ಅನುವಿಧಾಯಿತ್ವ ಹೇಳ್ಬೇಕು. ನಾವೊಂದು ಇಚ್ಛೆ ಮಾಡ್ತೀವಿ, ಇಚ್ಛಾ ಅನುಸಾರ ಯಾವ ಒಂದು ಪ್ರಯತ್ನ ಮಾಡ್ತೀವಿ. ಇದು ನಮಗೆ ಅದು ಮೆದ್ಲಿನಿಂದ ಬಂತ ಅಂತ. ಅದಕ್ಕೆ ಏನ್ ಮಾಡಿದ್ರು, ಇದನ್ನ ಸರಿಯಾಗಿ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು, ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ನೋಡ್ರಪ್ಪ, ನೀವು ಏನಾದ್ರೂ ಒಂದು ಕೆಲಸ ಮಾಡ್ತಿರಲ್ಲ, ಅದನ್ನು ಮಾಡೋಕ್ಕಿಂತ ಮುಂಚೆ, ಅಂದ್ರೆ ಅವ್ಯವಹಿತ ಪೂರ್ವಕ್ಷಣದಲ್ಲಿ ಬ್ರೈನಲ್ಲಿ ಏನಾದ್ರು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇದೆಯಾ ಅಂತ ಮೆಷರ್ ಮಾಡಿದ್ರು. ಅಂದ್ರೆ ಇವಾಗ ನೋಡಿ, ನಾನು ಈ ಪದಾರ್ಥವನ್ನು ಎತ್ತಬೇಕು ಅಂತ ಮೊದಲು ಇಚ್ಛೆ ಮಾಡ್ತೀನಿ, ಅದು ನಮ್ಮ ಅನುಭವಕ್ಕೆ ಬರುತ್ತೆ. ನಾವು ಇಚ್ಛೆ ಮಾಡಿ ಪ್ರಯತ್ನ ಮಾಡ್ತೀವಿ. ಇಚ್ಛೆ ಮಾಡಿ ಪ್ರಯತ್ನ ಮಾಡೋಕ್ಕಿಂತ ಮುಂಚೆ ಬ್ರೈನ್ ಆಕ್ಟಿವಿಟಿ ಮೆಷರ್ ಮಾಡಿದ್ರು. ಮೆಷರ್ ಮಾಡಿದ್ರೆ ಪ್ರತಿಯೊಂದು ಪ್ರಯತ್ನಕ್ಕಿಂತ ಮುಂಚೆನೂ ಇಚ್ಛೆ ಆದ ಉತ್ತರ ಕ್ಷಣದಲ್ಲಿ ಒಂದು ಇಂಪಲ್ಸ್ ಕಾಣಿಸ್ತು ಬ್ರೈನಲ್ಲಿ. ಇದು ನಮಗೆ ಅನುಕೂಲನೋ ಪ್ರತಿಕೂಲನೋ ಶಾಸ್ತ್ರೀಯರಿಗೆ ಅಂತಂದ್ರೆ, ಶಾಸ್ತ್ರಜ್ಞರಿಗೆ ಅಂದ್ರೆ ಅದು ಪ್ರತಿಕೂಲ ಆಗುತ್ತೆ. ಯಾಕಂದ್ರೆ ನೀವು ಏನನ್ನು ಇಚ್ಛೆ ಅಂತ ಕರಿತಿದ್ದೀರೋ ಅದನ್ನು ಮೆಷರ್ ಮಾಡ್ಬೋದು. ಅಂದ್ರೆ ನೀವೇನಾದ್ರೂ ಒಂದು ಪ್ರಯತ್ನ ಮಾಡ್ತಿದ್ರಿ ಅಂದ್ರೆ, ಆ ಪ್ರಯತ್ನಕ್ಕಿಂತ ಅವ್ಯವಹಿತ ಪೂರ್ವ ಕ್ಷಣದಲ್ಲಿ, ಅಂದ್ರೆ ಸ್ಪ್ಲಿಟ್ ಸೆಕೆಂಡ್ಕಿಂತ ಮುಂಚೆ ಒಂದು ಬ್ರೈನ್ ಆಕ್ಟಿವಿಟಿ ಕಾಣಿಸ್ತಿದೆಯಲ್ಲ, ಅದರಿಂದ ಅದು ಒಂದು ಎಮರ್ಜೆಂಟ್ ಫಿನಾಮಿನನ್ ಅಂತ ಹೇಳೋ ಪಾಸಿಬಿಲಿಟಿ ಇದೆ. ಆದ್ರೆ ಈ ವಿಜ್ಞಾನಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ಕೆಲಸ ಮಾಡೋದು. ನೋಡ್ರಪ್ಪ, ಒಂದು ಕೆಲಸ ಮಾಡಿ, ಈಗ ನೀವು ಏನೋ ಒಂದು ಕೆಲಸ ಮಾಡಬೇಕು ಅಂತ ಇಚ್ಛೆ ಮಾಡಿ, ಆಯ್ತಾ? ಇಚ್ಛೆ ಮಾಡಿ ಪ್ರಯತ್ನ ಮಾಡೋಕ್ಕಿನ್ನ ಒಂದೇ ಒಂದು ಸ್ಪ್ಲಿಟ್ ಸೆಕೆಂಡ್ಕಿಂತ ಮುಂಚೆ ನಾನು ಮಾಡಲ್ಲ ಅಂತ ಇಚ್ಛೆ ಮಾಡಿ ಸುಮ್ಮನೆ ಕೂತ್ಬಿಡಿ ಅಂತ. ಅವಾಗ ನೋಡೋಣ ಏನಾಗುತ್ತೆ ಬ್ರೈನ್ ನಲ್ಲಿ ಅಂತ ಮಾಡಿದ್ರು. ನೀವೇನು ಊಹಿಸ್ಬೋದು ಏನಾಯ್ತು ಅಂತ. ಅವ್ರು ಯಾವಾಗ ಇಚ್ಛೆ ಮಾಡಿ ಪ್ರಯತ್ನ ಮಾಡ್ಬೇಕು ಅಂತ ಅನ್ಕೊಂಡ್ರಲ್ಲ, ಅವಾಗ ಒಂದು ಇಂಪಲ್ಸ್ ಬಂತು. ಆದ್ರೆ ಯಾವಾಗ ನಾನು ಮಾಡೋದಿಲ್ಲ ಅಂತ ಹಿಂದೆ ಹೋಗ್ಬಿಟ್ರಲ್ಲ, ಅವಾಗ ಬ್ರೈನ್ ಅಲ್ಲಿ ಏನು ಆಕ್ಟಿವಿಟಿ ಕಾಣಿಸ್ಲೇ ಇಲ್ಲ. ಸೊ ಇದನ್ನ ಅವನು ಫ್ರೀ ವೋಂಟ್ ಅಂತ ಕರೀತಾನೆ. ದಟ್ ಇಸ್ ಫ್ರೀ ವಿಲ್, ದಿಸ್ ಇಸ್ ಫ್ರೀ ವೋಂಟ್. ಅಂದ್ರೆ ಇಚ್ಛಾ ಭಾವ ಅಂತ ಅನ್ನೋದು ಜೀವಾಧೀನ ಅಂತ ಅರ್ಥ. ಅಲ್ಲಿ ನೀವು ಶಾಸ್ತ್ರೀಯ ದೃಷ್ಟಿಯಲ್ಲಿ ಅದನ್ನು ನೋಡೋದಿದ್ರೆ, ಇಚ್ಛಾ ತದಭಾವಗಳು ಎರಡು ಜೀವ ಸ್ವರೂಪ ಅಲ್ವಾ. ಇಚ್ಛಾ ಅಂದ್ರೆ ಅಹಂ ನ ಪ್ರಯತೆ ಅನ್ನೋ ಒಂದು ಇಚ್ಛೆ ಬರುತ್ತಲ್ಲ, ಆ ಇಚ್ಛೆನ ಬ್ರೈನ್ ಮೆಷರ್ ಮಾಡ್ಲಿಕ್ಕೆ ಆಗಲ್ಲ. ನಾನು ಇಷ್ಟು ಅಬ್ಸರ್ವ್ ಮಾಡಿರುವಂತಹ ಎಕ್ಸ್ಪೆರಿಮೆಂಟ್. ಇದಕ್ಕೆ ನಂದೇ ಬುದ್ಧಿಯಲ್ಲಿ ಇದನ್ನ ಶಾಸ್ತ್ರೀಯವಾಗಿ ಹೇಗೆ ನೋಡ್ಬೋದು ಅಂತ ಬಹಳ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಹೀಗೆ ಅಂತ ಅನ್ಸತ್ತೆ ಅಂದ್ರೆ, ಈಗ ನೋಡಿ, ಇಚ್ಛಾಗೂ ಪ್ರಯತ್ನಕ್ಕೂ ಒಂದು ಜನ್ಯಜನಕ ಭಾವ ಇದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರಲ್ವಾ. ಯಾವ ಇಚ್ಛೆ ಅಂತ ಅನ್ನೋದು
ಪ್ರಯತ್ನ ರೂಪ ಕಾರ್ಯೋತ್ಪಾದಕ ಆಗತ್ತೆ, ಅವಾಗ ನಿಮ್ಗೊಂದು ಫಿಸಿಕಲ್ ಸಾಧನ ಬೇಕು. ಅದರಿಂದ ಬ್ರೈನಲ್ಲಿ ಒಂದು ಇಂಪಲ್ಸ್ ಕಾಣುತ್ತೆ. ಯಾಕಂತಂದ್ರೆ ಈ ಮೆದುಳು ಅಂತ ಅನ್ನೋದು ಯಾಕೆ ಬೇಕು ಅಂತಂದ್ರೆ, ನಮ್ಮ ಇಚ್ಛೆಯನ್ನ ಪ್ರಯತ್ನ ರೂಪವಾಗಿ ನಾವು ಕನ್ವರ್ಟ್ ಮಾಡಿದಾಗ ನಮಗೆ ಅದಕ್ಕೊಂದು ಮೆಟೀರಿಯಲ್ ಆದೊಂದು ದೇಹ ಬೇಕಾಗುತ್ತೆ. ಆ ದೇಹ ಚಾಲನೆಗೋಸ್ಕರ ಬೇಕಾಗಿರುವಂತ ಮೆದುಳು. ಆದ್ರೆ ಯಾವ ಇಚ್ಛೆ ಅಂತ ಅನ್ನೋದು ಪ್ರಯತ್ನಾತ್ಮಕತೆಯ ಕನ್ವರ್ಟ್ ಆಗೋದಿಲ್ಲ, ಅದಕ್ಕೆ ಬ್ರೈನ್ ಆಕ್ಟಿವಿಟಿ ಬೇಕಾಗಿಲ್ಲ, ಅದರಿಂದ ಶರೀರದ ಅಗತ್ಯ ಇಲ್ಲ. ಆದ್ರೆ ಆದ್ರಿಂದ ಬ್ರೈನ್ ಸ್ಪೈಕ್ ಕಾಣೋದಿಲ್ಲ. ಇದು ತುಂಬಾ ಚೆನ್ನಾಗಿದೆ. ಇದು ದೇಹಾತಿರಿಕ್ತನಾದ ಅಥವಾ ಬರೀ ಮೆದುಳಿನ ಅತಿರಿಕ್ತವಾದಂತಹ ಯಾವುದೋ ಒಂದು ಪದಾರ್ಥ ಅಂತ ಅನ್ನೋದು ಇರಬೇಕು ಅಂತ ಹೇಳಲಿಕ್ಕೆ ಇದೊಂದು ತುಂಬಾ ಪ್ರಬಲವಾದ ಗಮಕ ಅಂತ ಅನ್ಸುತ್ತೆ, ಫ್ರೀ ವೋಂಟ್ ಅಂತ. ಆ ಎಕ್ಸ್ಪೆರಿಮೆಂಟ್ ತುಂಬಾ ಅದು ಇನ್ನೊಂದು ವಿಜ್ಞಾನದಲ್ಲಿ ಮತ್ತೊಂದೇನು ಅಂತಂದ್ರೆ, ನೀವು ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ರಿಪೀಟಬಿಲಿಟಿ ಬೇಕು. ಅಂದ್ರೆ ಮತ್ ನೀವು ಅದನ್ನೇ ಮಾಡಿದ್ರೆ ಮತ್ ಅದೇ ಆದಂತಹ ಫಲಿತಾಂಶ ಬರ್ತಿರ್ಬೇಕು. ಇದು ರಿಲಯಬಿಲಿಟಿ ಅಂಡ್ ರೀಪ್ರೊಡ್ಯೂಸಿಬಿಲಿಟಿ. ಈ ಎಕ್ಸ್ಪೆರಿಮೆಂಟ್ ರಿಲಯಬಲ್ ಹೌದು, ರೀಪ್ರೊಡ್ಯೂಸಿಬಲ್ ಹೌದು. ಇವತ್ತು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು. ಹೌದು. ಪ್ರತಿ ಸಲ ನೀವು ಈ ಪ್ರಯತ್ನಕ್ಕಿಂತ ಮುಂಚೆ ನಿಲ್ಲಿಸ್ಬಿಟ್ರೆ, ನಾನು ಈ ಪ್ರಯತ್ನ ಮಾಡೋದಿಲ್ಲ ಅಂತ, ಪ್ರಯತ್ನ ಮಾಡೋಕ್ಕಿಂತ ನಾನು ಮಾಡ್ತೀನಿ ಅನ್ನೋ ಇಚ್ಛೆಗೆ ಒಂದು ಸ್ಪೈಕ್ ಕಾಣುತ್ತೆ. ಪ್ರಯತ್ನ ಮಾಡಲ್ಲ ಅಂತ ಒಂದು ಇಚ್ಛೆ ಏನ್ ಬರುತ್ತೆ, ಅದಕ್ಕೆ ಸ್ಪೈಕ್ ಕಾಣೋದಿಲ್ಲ. ಇದು ಒಂದು. ಮತ್ತೊಂದು ಬಹಳ ಮಾತಾಡುವಂಥದ್ದು ಅಂದ್ರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಅಂತ ಮಾತಾಡ್ತಾರೆ. ಇದು ಡಾಕ್ಯುಮೆಂಟೆಡ್ ಇದೆ. ತುಂಬಾ ಡಾಕ್ಯುಮೆಂಟೆಡ್ ಆದ ಬಹಳ ವಿಷಯಗಳೇನು ಅಂತಂದ್ರೆ, ಇದು ಅಷ್ಟೇ, ಇದೊಂದು ಡಾಕ್ಯುಮೆಂಟೆಡ್. ಯಾರೋ ಒಬ್ಬ ಸ್ತ್ರೀ, ಅವಳಿಗೆ ಯಾವುದೋ ಒಂದು ಆಪರೇಷನ್ ಮಾಡ್ತಿದ್ರಂತೆ, ಆಪರೇಷನ್ ಥಿಯೇಟರ್ ಅಲ್ಲಿ. ಈ ಅನಸ್ತೇಷಿಯಾ ಕೊಟ್ಟು ಎಲ್ಲ ಕಾಗ್ನಿಷನ್ಸ್ ಅನ್ನು ಕಂಪ್ಲೀಟ್ ಮಾಡಿ, ಆಮೇಲೆ ಶಿ ವಾಸ್ ಡಿಕ್ಲೇರ್ಡ್ ಕ್ಲಿನಿಕಲಿ ಡೆಡ್. ಆದ್ರೆ ಆಪರೇಷನ್ ಆಗಿ ಮತ್ತೆ ಕಾಗ್ನಿಷನ್ ಬಂದ್ಮೇಲೆ ಆ ಇಡೀ ಆಪರೇಷನ್ ಅಲ್ಲಿ ಏನೇನಾಯ್ತು ಅಂತ ಡೀಟೇಲ್ ಆಗಿ ಆ ಹೆಣ್ಣು ಹೇಳಿದ್ಲು. ದಿಸ್ ಇಸ್ ಆಲ್ಸೋ ಡಾಕ್ಯುಮೆಂಟೆಡ್. ಎಷ್ಟರ ಮಟ್ಟಿಗೆ ಇಲ್ಲ, ಅದು ಇಂಡಿಯನ್ ಅಲ್ಲ, ಇಂಡಿಯನ್ನೂ ಒಂದು ಇದೆ, ಇಂಡಿಯನ್ ಅಲ್ಲದೆ ಇರುವಂತ ಒಂದು ವೆಸ್ಟರ್ನ್ ಎಕ್ಸಾಂಪಲ್ ಇದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಆ ಟೈಮಲ್ಲಿ ಆಪರೇಟ್ ಮಾಡ್ಬೇಕಾದ್ರೆ ಆಪರೇಷನ್ ಥಿಯೇಟರ್ ಅಲ್ಲಿ ಯಾವ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು ಅಂತ ಹೇಳಲ್ಲ. ಸೊ ಇಂಥ ಎವಿಡೆನ್ಸ್ಗಳಿದೆ. ಇದು ಒಂದು. ಶ್ರೀಮದಾಚಾರ್ಯರು ಇದನ್ನೇ ತಮ್ಮ ಸೂತ್ರ ಭಾಷ್ಯದಲ್ಲಿ ಜಾತಿ ಸ್ಮೃತಿ ಅಯಸ್ಕ ಅಂತ ಅವರು ಒಂದು ಪಟ್ಟಿ ಕೊಡ್ತಾರೆ, ಆಯ್ತಾ. ದೇಹಾತಿರಿಕ್ತನಾದ ಅತೀಂದ್ರಿಯ ಆತ್ಮ ಇದಾನೆ ಅಂತ ಅನ್ನೋದಕ್ಕೆ ಏನೇನು ರೇತೋ ಧಾತರು ವಟಕಣಿಕ ಅಂತ ಒಂದು ಪಟ್ಟಿಯನ್ನು ಕೊಡ್ತಾರೆ ಆಚಾರ್ಯರು. ಅದರಲ್ಲಿ ಜಾತಿ ಸ್ಮೃತಿ ರಯಸ್ಕ ಅಂತ ಒಂದು ಮಾತಾಡ್ತಾರೆ. 4ನೇದು ಹೇಳ್ಬೇಕಾದ್ದು ಜಾತಿ ಸ್ಮೃತಿ ಅಂತಂದ್ರೆ ಇದು ಡಾಕ್ಯುಮೆಂಟೆಡ್. ಇದು ಇಂಡಿಯಾದಲ್ಲೇ ಆಗಿದ್ದು ಘಟನೆ ಅಂತ. ಯಾರೋ ಒಬ್ಬ ನಾರ್ತ್ ಇಂಡಿಯಾದಲ್ಲಿ ಒಬ್ಬ ಹುಡುಗ T2 ಸಿಂಗ್ ಅಂತ, ಚಿಕ್ಕ 4-5 ವರ್ಷದ ಹುಡುಗ. ಅವನಿಗೆ ಮಾತು ಬಂದ್ಮೇಲೆ, ನಾನು ಹಿಂದಿನ ಜನ್ಮದಲ್ಲಿ ಸುರೇಶ್ ಕುಮಾರ್, ಹಿಂದಿನ ಜನ್ಮ ಅಂತಲ್ಲ, ನಾನು ಹಿಂದಿನ ಜನ್ಮ ಅನ್ನೋ ಮಾತೆಲ್ಲ ಆಡ್ಲಿಲ್ಲ, ನಾನು ಸುರೇಶ್ ಕುಮಾರ್ ಅಂತ ಒಬ್ಬ, ನಮ್ಮ ಮನೆ ಇಲ್ಲಿತ್ತು, ನನ್ನ ಹೆಂಡತಿ ಇದು, ನನಗಿಬ್ರು ಮಕ್ಕಳಿದ್ದಾರೆ, ನನ್ನನ್ನ ಶೂಟ್ ಮಾಡಿ ಕೊಂದ್ಬಿಟ್ರು, ಈ ಕಾರಣದಿಂದ ನಾನು ಯಾಕೆ ಇಲ್ಲಿದ್ದೀನಿ, ನಾನು ನಮ್ಮ ಮನೆಗೆ ಹೋಗ್ಬೇಕು ಅಂತ ಮಾತಾಡಕ್ ಶುರು ಮಾಡಿದಾನೆ. ಇದು ಡಾಕ್ಯುಮೆಂಟೆಡ್. ಇದನ್ನ ನೀವು ಇವತ್ತು ಹೋಗಿ ವೆರಿಫೈ ಮಾಡ್ಬೋದು, ನಾನು ಹೇಳ್ತಾ ಇರೋ ಎಲ್ಲಾ ವಿಷಯಗಳು. ಅದನ್ನ ಅಯ್ಯೋ ಏನ್ ಹೀಗೆಲ್ಲ ಮೊದಲು ಆ ತಂದೆ ತಾಯಿಗೆಲ್ಲ ಏನೋ ಹುಚ್ಚುಚ್ಚಾಗಿ ಮಾತಾಡ್ತಾನೆ ಅಂತ ತಿಳ್ಕೊಂಡ್ರು ಮಾಡಿದ್ರು. ಆದ್ರೆ ಅದನ್ನ ವೆರಿಫೈ ಮಾಡ್ತಾ ಎಷ್ಟರ ಮಟ್ಟಿಗೆ ವೆರಿಫೈ ಮಾಡಿದ್ದಾರೆ ಅಂತಂದ್ರೆ, ಆತ ತನಗೆ ಹಿಂದಿನ ಜನ್ಮದಲ್ಲಿ 2 ಮಕ್ಳಿತ್ತಂತೆ. ಈ 4 ವರ್ಷದ ಹುಡುಗನ್ ಕರ್ಕೊಂಡು ಹೋಗಿ ಆ ಮಕ್ಕಳು ಓದ್ತಿದ್ದ ಸ್ಕೂಲಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಬಿಟ್ರೆ ತನ್ನ ಮಗ ಯಾವ್ದು ಅಂತ ಅದನ್ನ ಗುರ್ತಿಸಿದಾನು. ಆಮೇಲೆ ಹಿಂದಿನ ಜನ್ಮದಲ್ಲಿ ತನ್ನ ಹೆಂಡತಿ ಯಾರಾಗಿದ್ಲು, ಒಬ್ಬ ಹೆಂಗಸು, ಇವ್ರು ಪರೀಕ್ಷೆ ಮಾಡಿದಾರೆ ಅದಕ್ಕೆ ಅಂತ. ಆ ಹೆಂಗಸಿಗೆ ಏಕಾಂತದಲ್ಲಿ ಇವನಿಗೆ ಆ ಹೆಂಗಸಿಗೆ ಮಾತ್ರ ಗೊತ್ತಿರುವಂತ ವಿಷಯಗಳನ್ನ ಇವ್ನು ಹೇಳಿದಾನ ಈ ಹುಡುಗ. ಆಮೇಲೆ ನನ್ನನ್ನು ಆಮೇಲೆ ಅವ್ನು ಯಾವ್ದೋ ಒಂದು ಅಂಗಡಿ ಇಟ್ಕೊಂಡಿದ್ನಂತೆ ಅವ್ನು ಹಿಂದಿನ ಜನ್ಮದಲ್ಲಿ. ಆ ಅಂಗಡಿ ಕರ್ಕೊಂಡು ಹೋದ್ರೆ, ನಾನು ಈ ಪದಾರ್ಥ ಇಲ್ಲಿ ಇಡ್ತಿರ್ಲಿಲ್ವಲ್ಲ, ಬೇರೆ ಕಡೆ ಇರ್ತಿದ್ದೆ, ಇದನ್ನ ಯಾಕೆ ಇದನ್ನ ರೀಅರೇಂಜ್ ಮಾಡಿದೀನಿ ಅಂತ ಹೇಳಿದಂತ ಹುಡುಗ. ಇವತ್ತರೆಗೂ ಇದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗಲ್ಲ. ಆಚಾರ್ಯ ಜಾತಿ ಸ್ಮೃತಿ ಅಂತಂದ್ರೆ ಪೂರ್ವಜನ್ಮ ಸ್ಮರಣೆ ಅಂತ ಅರ್ಥ. ಇದನ್ನ ಎಕ್ಸ್ಪ್ಲೈನ್ ಮಾಡೋದು ಹೇಗೆ? ಈಗ ನೀವು ಒಂದು ಅನುಗತನಾದ ದೇಹಾತಿರಿಕ್ತ ಆತ್ಮ ಇಲ್ಲ ಅಂತಂದ್ರೆ ಈ ಜಾತಿ ಸ್ಮೃತಿಯನ್ನ ಎಕ್ಸ್ಪ್ಲೈನ್ ಮಾಡೋದು ಹೇಗೆ? ಅದರಿಂದ 4 ಓವರ್ವೆಲ್ಮಿಂಗ್ ಎವಿಡೆನ್ಸ್ಗಳಿದೆ. ಅದಲ್ಲದೆ ನನಗನ್ಸೋದು, ಇವತ್ತು ಈ ಕಾಗ್ನಿಟಿವ್ ಅಬಿಲಿಟೀಸ್ ಅನ್ನ ನಾವು ಪೂರ್ವಪಕ್ಷವನ್ನು ಹೇಳಿದ್ನಲ್ಲ, AI ನಾವು ಮಾಡಿದೀವಿ ಅಂತ, ಅದು ನಮಗೆ ಅನುಕೂಲ ಪ್ರತಿಕೂಲ ಅಲ್ಲ. ಅದು ಯಾಕೆ ಅನುಕೂಲ ಅಂದ್ರೆ, ಶಾಸ್ತ್ರದಲ್ಲಿ ಆಚಾರ್ಯರು ಹೇಳ್ತಿದ್ರ ಆ ಮಾತನ್ನ, ಜ್ಞಾನ ಅಂತನ್ನೋದು ಚೇತನ ಧರ್ಮ ಮಾತ್ರ ಅಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ವೃತ್ತಿಜ್ಞಾನ ಅಂತ ಒಂದು ಶಬ್ದವನ್ನ ಆಡ್ತಾರೆ. ವೃತ್ತಿಜ್ಞಾನ ಅಂತಂದ್ರೆ ಜಡವಾದ ಮನಸ್ಸು ಜ್ಞಾನಾತ್ಮನ ಪರಿಣಾಮ ಆಗುತ್ತೆ ಅಂತ ಅನ್ನೋದು ನಮ್ಮ ಶಾಸ್ತ್ರ. ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು ಜಡ. ಅದರಿಂದ ನಾವು ಎಂದೂ ಶಾಸ್ತ್ರದಲ್ಲಿ ಜ್ಞಾನವನ್ನ ಆತ್ಮ ಮಾತ್ರ ಧರ್ಮ ಅಂತ ಹೇಳಿಲ್ಲ. ಅಚೇತನ ಧರ್ಮನೂ ಆಗ್ಬೋದು ಅಂತ ಹೇಳಿದೀವಿ. ಆದ್ರೆ ಆತ್ಮ ಮಾತ್ರ ಧರ್ಮ ಯಾವುದು?
ಆತ್ಮ ಮಾತ್ರ ಧರ್ಮ ಯಾವುದು ಅಂದ್ರೆ ಸುಖ ದುಃಖ, ಭಯಾಭಯ. ಮತ್ತೆ ಅವ್ರು ಹೇಳಿದ್ರಲ್ಲ ಮೆಟಾ ಕಾಗ್ನಿಷನ್ ಅಂತ, ಅಂದ್ರೆ ಜ್ಞಾನದ ಜ್ಞಾನ. ಇದು ಇಲ್ಲ, ಇಚ್ಛಾ ಇಲ್ಲ ಅದಕ್ಕೆ. ಯಾಕೆ ಇಚ್ಛಾ ಇಲ್ಲ ಅಂತಂದ್ರೆ ನೀವು ಗಮನಿಸೋದಾದ್ರೆ ಈ ಗೆ ಇವತ್ತು ಎಷ್ಟು ಸಾಮರ್ಥ್ಯ ಇದೆ ಅಂದ್ರೆ ಜ್ಞಾನರೂಪ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರೆ ನಮ್ ಎಲ್ರಿಗೂ ಇರೋಕ್ಕಿನ್ನ 100 ಪಟ್ಟ 1000 ಪಟ್ಟಂತಹ ಜ್ಞಾನ ಪ್ರಪಂಚದ ಎಲ್ಲಾ ಪದಾರ್ಥಗಳ ಬಗ್ಗೆ ಇದೆ ಅದಕ್ಕೆ. ಆದ್ರೆ ಆ ತರ ಜ್ಞಾನ ಇರೋ ಯಾವನೊಬ್ಬ ಮನುಷ್ಯ ಇದ್ರೆ ಅವನಿಗೇನಾದ್ರೂ ಕೆಟ್ಟ ಇಚ್ಛೆ ಇದ್ರೆ ಅವ್ನು ಇಡೀ ಪ್ರಪಂಚವನ್ನ ತನ್ನ ಅಧೀನ ಮಾಡ್ಕೊಳ್ತಿದ್ದ. ಆದ್ರೆ ಏನು ಮಾಡದೆ ಸುಮ್ನೆ ಕೂತಿದೆ. ಯಾಕೆ ಅಂತಂದ್ರೆ ಅದಕ್ಕೆ ಸುಖ ದುಃಖ ಇಚ್ಛೆ ಇಲ್ಲ, ಸುಖ ದುಃಖ ಇಚ್ಛೆ ಇಲ್ಲ. ಅವ್ರು ಹೇಳಿದ್ರು ನಾವು ಎಲ್ಲಾ ನಮ್ಮ ಪ್ರವೃತ್ತಿಗಳಿಗೆ ಮೂಲಭೂತವಾದ ಕಾರಣ ಅಂತ ಅನ್ನೋದು ಸುಖೇಚ್ಛ ಅಥವಾ ದುಃಖ ಪರಿಹೀರ್ಷ ಅಂತ ಅನ್ನೋದನ್ನ ಅವ್ರು ಹೇಳಿದ್ರು. ಶಾಸ್ತ್ರದಲ್ಲಿ ಇದನ್ನ ಹೇಳಿದ್ದಾರೆ. ಆದ್ರಿಂದ ಜಡಕ್ಕೆ ಜ್ಞಾನ ಬಂದಂತಹ ಕಾಲದಲ್ಲಿ ನಾವು ಇದೀವಿ ಅಂತ ಅನ್ನೋದು ನಮ್ಮ ಭಾಗ್ಯ. ಯಾಕಂತಂದ್ರೆ ಜಡಕ್ಕೆ ಇವತ್ತು ಜ್ಞಾನ ಇದೆ ಅಂತ ಅನ್ನೋದು ನಮಗೆ ಅನುಕೂಲ ಅಲ್ಲ, ಪ್ರತಿಕೂಲ ಅಲ್ಲ, ಅನುಕೂಲ ಆಯ್ತು. ಯಾಕಂದ್ರೆ ಜೀವ ಜಡವಾದ ಜ್ಞಾನ ನಾವು ಹೇಳೋದೇ ಇಲ್ಲ. ಮನಸ್ಸು ಜ್ಞಾನ ಇರ್ಬೋದು, ಇರ್ಬೋದೇನು, ವೃತ್ತಿ ಜ್ಞಾನ ಮನಸ್ಸೇ ಅಂತ ಹೇಳ್ತಾರೆ. ಅವರು ಸುಷುಪ್ತಿ ಬಗ್ಗೆ ಮಾತಾಡ್ತಿದ್ರು. ಅದು ನಾನು ಯಾವಾಗಲೂ ತಮಾಷೆಗೆ ಹೇಳೋದುಂಟು, ಮಲಗೋದು ಅಂತಂದ್ರೆ ಜೀವ ಮಲಗೋದಲ್ಲ, ಜೀವ ಎಂದು ಮಲಗೋದೇ ಇಲ್ಲ, ಆಯ್ತಾ. ಯಾವ್ಯಾವ ಜೀವ ಅಲ್ವೋ ಅದನ್ನೆಲ್ಲ ಆಫ್ ಮಾಡೋದು ಅಷ್ಟೇ. ಅದರಿಂದ ನಮಗೆ ಜಡ ಜ್ಞಾನ ಬಂದಿದೆ ಅಂತ ಅನ್ನೋದು ನಮಗೆ ಅನುಕೂಲವಾಗೋಗಿದೆ, ಪ್ರತಿಕೂಲ ಆಗಿಲ್ಲ. ಅದು ಯಾಕೆ ನೀವು ಶಾಸ್ತ್ರೀಯವಾಗಿ ಮಾತಾಡೋದಾದ್ರೆ ಎಂದೂ ಅಂತ ಅನ್ನೋದು ಅವರೆಲ್ಲ ಹೇಳ್ತಾರಲ್ಲೋ ತುಂಬಾ ಪ್ರಬಲವಾಗಿ ಹೋಗುತ್ತೆ, ಪ್ರಪಂಚವನ್ನೆಲ್ಲ ಅದು ಹಾಳು ಮಾಡುತ್ತೆ ಅಂತ, ಅದು ಫಿಯರ್ ಮಾಂಗರಿಂಗ್ ಮಾಡ್ತಾರೆ. ನನ್ನ ಪ್ರಕಾರ ಅದು ಆಗೋದಿಲ್ಲ. ಯಾಕಂದ್ರೆ ಒಂದು ಮತ್ತೆ ಸುಖ ದುಃಖದ ಇಚ್ಛಾ ಪರಿಹರಿಸ ಇಲ್ಲ 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 ಆದ್ರಿಂದ ಅದು ಸ್ಥಿತಪ್ರಜ್ಞವಾಗಿ ತನ್ನ ಹೇಳಿದ ಕೆಲಸವನ್ನು ಮಾಡ್ಕೊಂಡಿರುತ್ತೆ. ಇದು ಒಂದು. ಆದ್ರೆ ಒಬ್ಬನ ಮತ್ತೆ ಮನುಷ್ಯನ ಕೈಗೆ ಸಿಕ್ಕಿ ಅದು ಆಗ್ಲೇಬಹುದು, ಅದು ಆಗ್ಲೇಬಹುದು. ಅದು ನೀವು ಮನುಷ್ಯನಿಗೆ ಏನ್ ಟೂಲ್ ಕೊಟ್ರು ಅದನ್ನ ಹಾಳು ಮಾಡ್ತಾರೆ, ಅದು ಬೇರೆ ವಿಷಯ. ಯಾಕಂದ್ರೆ ಮೂಲಭೂತವಾಗಿ ಮನುಷ್ಯನ ಮೂಲಭೂತವಾದ ಫಂಡಮೆಂಟಲ್ಸ್ ಇರುವಂತದ್ದು ಸುಖ ದುಃಖಗಳಲ್ಲಿ. ಒಂದು ವಿಷಯ ಏನು ಅಂತಂದ್ರೆ ಇಷ್ಟ ಎಲ್ಲಾದ್ರ ಮಧ್ಯ ಕ್ವಾಂಟಮ್ ಫಿಸಿಕ್ಸ್ ಅನ್ನುವಂತ ಒಂದು ಬ್ರಾಂಚ್ ಆಫ್ ಫಿಸಿಕ್ಸ್ ಇದೆ. ಇದು ತುಂಬಾ ಬೇರೆ ಬೇರೆ ದಿಕ್ಕಿಗೆ ಎಡೆ ಮಾಡಿದೆ. ಅದ್ರಲ್ಲಿ ಒಂದು ಅಂತಂದ್ರೆ ತುಂಬಾ ಸ್ವಲ್ಪ ಟೆಕ್ನಿಕಲ್ ಆಗ್ಬೋದು. ಅದು ಸ್ಪ್ಲಿಟ್ ಇದು ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಅದು ಕ್ವಾಂಟಮ್ ಫಿಸಿಕ್ಸ್ ನ ಮೂಲಭೂತವಾದ ಒಂದು ಎಕ್ಸ್ಪೆರಿಮೆಂಟ್. ಅದು ಏನಾಯ್ತು ಅಂತಂದ್ರೆ ಎಲೆಕ್ಟ್ರಾನ್ಗಳನ್ನ ಎರಡು ಸ್ಪ್ಲಿಟ್ ಗಳನ್ನ ಮಾಡಿ ಅದ್ರ ಮೂಲಕ ಅದನ್ನ ಹಾಯಿಸಿ ನೋಡಿದ್ರು, ಅದರ ಬಿಹೇವಿಯರ್ ಹೆಂಗೆ ಅಂತ ಅದನ್ನ ಮೆಜರ್ ಮಾಡಿ ನೋಡಿದ್ರು. ಏನು ಅಂತಂದ್ರೆ ಅದು ಯಾವಾಗ ಒಂದು ಬೇರೆ ಹೊರಗಿನ ಡಿವೈಸ್ ಇಂದ ಅದನ್ನ ಮೆಜರ್ ಮಾಡಿದ್ರು ಅದು ಒಂದ್ ರೀತಿಯಾದ ಬಿಹೇವಿಯರ್ ಎಕ್ಸಿಬಿಟ್ ಮಾಡ್ತು. ಯಾವಾಗ ಅದನ್ನ ಮೆಜರ್ ಮಾಡ್ಲಿಲ್ಲ ಅದು ಇನ್ನೊಂದು ರೀತಿಯಾದ ಬಿಹೇವಿಯರ್ ಎಕ್ಸಿಬಿಟ್ ಮಾಡ್ತು. ಅಂದ್ರೆ ಏನು ಅಂತಂದ್ರೆ ಪದಾರ್ಥಗಳು ತಮ್ಮ ಗುಣಧರ್ಮಗಳನ್ನ ಅದು ಯಾವದರ ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತಿದೆ ಅನ್ನೋದ್ರ ಮೇಲೆ ತನ್ನ ಗುಣಧರ್ಮಗಳನ್ನ ಬದಲಾಯಿಸುತ್ತೆ ಅಂತ ಅನ್ನೋದು ಇದರ ಐಡಿಯಾ. ಹೀಗಿದ್ದಾಗ ಬರೀ ಭೌತ ಪದಾರ್ಥಗಳು ಮಾತ್ರ ಇದೆ ಅಂತಂದ್ರೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಆಯ್ತಾ. ಆದ್ರಿಂದ ಕ್ವಾಂಟಮ್ ಫಿಸಿಸಿಸ್ಟ್ಗಳು ಇವತ್ತು ಕಾಗ್ನಿಷನ್ ಅನ್ನುವಂತ ಅಥವಾ ಅಬ್ಸರ್ವರ್ ಅಂತ ಹೇಳ್ತಾರೆ. ಕಾಗ್ನಿಟಿವ್ ಅಬ್ಸರ್ವರ್ ಅನ್ನುವಂತ ಒಂದು ಪದಾರ್ಥ ಬೇಕು. ಕಾಗ್ನಿಟಿವ್ ಅಬ್ಸರ್ವರ್ ಅನ್ನೋ ಪದಾರ್ಥ ಇಲ್ಲದೆ ಪ್ರಪಂಚವನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಮೆಷರಬಲ್ ಥಿಂಗ್, ನಾನು ಮೊದಲು ಏನ್ ಹೇಳಿದೆ, ಮೆಟೀರಿಯಲಿಸ್ಟ್ ಏನ್ ಹೇಳ್ತಾರೆ, ಯಾವ್ದನ್ನ ನೀವು ಮಾಪನ ಮಾಡ್ಲಿಕ್ಕೆ ಆಗಲ್ಲ ಅದು ಇಲ್ಲ ಅಂತ ಹೇಳ್ಬೇಕು ಅಂತ. ಇವತ್ತು ಆ ವಾದ ಹೋಗ್ಬಿಟ್ಟಿದೆ. ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಈ ಎಕ್ಸ್ಪೆರಿಮೆಂಟ್ಗಳೆಲ್ಲ ಇರೋದ್ರಿಂದ ಒಬ್ಬ ಅಂತಲ್ಲ, ಅಥವಾ ಯಾವುದೋ ಒಂದು ಕಾನ್ಶಿಯಸ್ ಆದ ಅಬ್ಸರ್ವರ್ ಬೇಕಾಗ್ತಾನೆ. ಅಬ್ಸರ್ವರ್ ಡಿಪೆಂಡೆಂಟ್ ಆದ ಅಸ್ತಿತ್ವ ಇರುತ್ತೆ ಅಂತ. ಅದರಿಂದ ಅಬ್ಸರ್ವರ್ ಇಲ್ಲದೆ ಅಥವಾ ಕಾಗ್ನಿಟಿವ್ ಅಬ್ಸರ್ವರ್ ಅಂತ ಇಲ್ಲದೆ ಮೆಷರಬಲ್ ಇಲ್ಲಿ ತನಕ ಬಂತು ಅಂದ್ರೆ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೇಳದಲ್ಲಿ ಅಬ್ಸರ್ವೇಷನ್ ಇದ್ದಾಗ ಒಂದು ರೀತಿಯಾದ ಬಿಹೇವಿಯರ್, ಅಬ್ಸರ್ವೇಷನ್ ಇರಲಿಲ್ಲ ಅಂದ್ರೆ ಇನ್ನೊಂದು ರೀತಿಯಾದ ಬಿಹೇವಿಯರ್. ಅದರಿಂದ ಬರೀ ಮೆಟೀರಿಯಲಿಸ್ಟಿಕ್ ಆದ ಪ್ರಪಂಚ ಅಂತ ಹೇಳೋದು ಇವತ್ತಿನ ಭೌತ ವಿಜ್ಞಾನಿಗಳಿಗೂ ಅದು ಸಮ್ಮತ ಅಲ್ಲ. ಅಂತತೋಗತ್ವ ಇವಾಗ ಬರೀ ಭೌತ ವಿಜ್ಞಾನ, ಬರೀ ಭೌತವಾಗಿ ಪ್ರಪಂಚ ಇದೆ, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಅಂತ ಸಿದ್ಧಾಂತ ಮತ್ತೆ ಅಂತ ಬದುಕು ಅಂತ ಅನ್ನೋದು ತುಂಬಾ ನೀರಸ ಅಂತ ಅನ್ಸುತ್ತೆ. ಈಗ ನಿಮ್ಗೆ ನಾನು ಅನಂತ ಕಾಲದ ಸಂಬಂಧ ನನಗಿದೆ, ನಾನು ಅನಾದಿ ಅನಂತವಾಗಿ ಇರ್ತೀನಿ ಅಂತ ಅನ್ಕೊಂಡ್ರೆ ನಾವು ಮಾಡುವಂತ ಪ್ರವೃತ್ತಿಗಳಿಗೆಲ್ಲ ಅರ್ಥ. ಇನ್ನೊಂದು 50 ವರ್ಷ ಆದ್ಮೇಲೆ ನಾನೇ ಇಲ್ಲ ಅಂತ ಆಗ್ತೀನಿ ಅಂತಂದ್ರೆ ಅದು ತುಂಬಾ ಬೋರಿಂಗ್ ಸಿದ್ಧಾಂತ ಅಂತ ನನಗನ್ಸುತ್ತೆ. ಯಾವಾಗಲೂ ಹೇಳೋದಂತೂ ನಾನ್ ಆಂಬಿಷಿಯಸ್ ಆದ ಸಿದ್ಧಾಂತ ಅದು.
ಭಸ್ಮೀಭೂತಸ್ಯ ದೇಹ ಉತ್ಸಾಹನೇ ಇಲ್ಲ. ಏನ್ ಉತ್ಸಾಹ ಇದೆ ಅಲ್ವಾ? 40 ವರ್ಷ ಯಾವ ಮಹಾ ಟೈಮ್? 50 ವರ್ಷ ನಾವು ಸರಿಯಾಗಿ ಬುದ್ಧಿಯಿಂದ ಸರಿಯಾಗಿ ಬದುಕಿರುವಂತ ಅದೊಂದು 40-50 ವರ್ಷ ಟೈಮ್ ಅಂತ ಇಟ್ಕೊಳ್ಳಿ. ಅದ್ರಲ್ಲಿ ನಾವು ಅಷ್ಟು ಮಾತ್ರ ಬದುಕ್ತೀವಿ ಅಂತಂದ್ರೆ ಎಲ್ಲ ಪಾಯಿಂಟ್ಲೆಸ್ ಆಗೋಗುತ್ತೆ. ಅದರಿಂದ ಶಾಸ್ತ್ರ ಇಲ್ಲ, ಜೀವ ಅನಂತಕಾಲ ಸಂಬಂಧ ಇರುವಂತ ಜೀವ ಅಂತಿದ್ದಾನೆ. ಅದು ಇವ್ರು ಹೇಳ್ದಂಗೆ ಸುಖಕ್ಕೋಸ್ಕರ ನಾವು ಇಷ್ಟೆಲ್ಲ ಪ್ರವೃತ್ತಿ ಮಾಡ್ತೀವಿ ಅಂತ ಅನ್ನೋದು ಎಲ್ಲರ ಅನುಭವಕ್ಕೆ ಬಂದಿರುವಂತದ್ದು. ಈ ಸುಖ ಅಂತರಂಗದ್ದು ಅಂತ ಹೇಳಿ, ಈ ಅಂತರಂಗ ಸುಖ ಅಂತ ಅನ್ನೋದು ಅದು ಎಟರ್ನಿಟಿಗೋಸ್ಕರ ಅಂದ್ರೆ ಅನಂತ ಕಾಲದ ಸಂಬದ್ಧವಾಗಿರುತ್ತೆ ಅಂತ ಹೇಳಿದ್ರೆ ಏನಾದ್ರು ಪ್ರವೃತ್ತಿ ಮಾಡ್ಲಿಕ್ಕೆ ಒಂದು ಉತ್ಸಾಹ ಇರುತ್ತೆ. ಇಲ್ಲ, ನಾನು ಆಕ್ಚುಲಿ ಒಂದು ಗಮನಿಸೋದುಂಟು, ಒಬ್ಬ ತುಂಬಾ ಫೇಮಸ್ ಆದಂತಹ ಇವತ್ತಿರುವಂತ ಒಬ್ಬ ನಾಸ್ತಿಕ ವಿಜ್ಞಾನಿ ಇದ್ದಾನೆ. ಅವನ ಹೆಸರು ನಾನು ತಗೊಳ್ಳೋದಿಲ್ಲ, ನೊಬೆಲ್ ಲಾರಿಯೇಟ್ ಆಕ್ಚುಲಿ, ಆಯ್ತಾ, ತುಂಬಾ ದೊಡ್ಡ ವಿಜ್ಞಾನಿ ಅವನು. ಏನು ಇಲ್ಲ, ಮೆಟೀರಿಯಲಿಸಂ ಬಿಟ್ಟು ಏನು ಇಲ್ಲ, ಎಲ್ಲ ಎವಲ್ಯೂಷನ್ ಇಂದ ಆಯ್ತು, ಇದೆಲ್ಲ ಆಯ್ತು, ಎಲ್ಲ ಎಮರ್ಜೆಂಟ್ ಅಂತ ಹೇಳುವಂತ ಪಕ್ಷದವನು. ತಮಾಷೆ ಅಂದ್ರೆ ಅವನ ಸ್ನೇಹಿತ ಒಬ್ಬ ಸತ್ತೋಗ್ತಾನೆ. ಬಹಳ ದುಃಖ ಆಯ್ತು ಈ ಮೃತ್ಯುವಿಂದ ಅಂತ ಬಹಳ ದುಃಖವನ್ನ ಅವನು ಎಕ್ಸ್ಪ್ರೆಸ್ ಮಾಡ್ತಾನೆ. ಅದರಿಂದ ಆಮೇಲೆ ಹೇಳ್ತಾನೆ, ಏನ್ ಮಾಡ್ಲಿಕ್ಕಾಗತ್ತೆ, ಇಷ್ಟೇ ಇರೋದು ಅಂತ. ಆದ್ರೆ ಶಾಸ್ತ್ರ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬೇಡಪ್ಪ, ನತ್ವೇವಾಹಂ ಜಾತನಾಸಂ ನತ್ತಂ ನಿವೇದನಾಧಿಪಾಹ. ಯಾರು ಎಲ್ರು ಇರ್ತಾರೆ, ಏನು ಎಲ್ಲೂ ಹೋಗಲ್ಲ, ಇನ್ನೊಂದ್ಸಲ ಎಲ್ಲೋ ಇನ್ನು ಸಿಗ್ತಾನೆ ನಿಮ್ ಫ್ರೆಂಡು ಕರ್ಮವಶಾತ್. ಆದ್ರಿಂದ ಅನಂತ ಕಾಲದ ಸುಖಕ್ಕೋಸ್ಕರ ಪ್ರಯತ್ನ ಪಡುವಂತ ಅನ್ನೋದು ಜೀವನ ನಿತ್ಯತ್ವವನ್ನು ಹೇಳಿ, ದೇಹಾತಿರಿಕ್ತವಾದ ಜೀವ ಇದ್ದಾನೆ ಅಂತ ಉಪದೇಶ ಮಾಡಿ, ಆ ಜೀವನ ಅಂತರಂಗದಲ್ಲೇ ಸುಖ ಇದೆ ಅಂತ ಹೇಳಿ, ಆ ಸುಖಕ್ಕೋಸ್ಕರ ಪ್ರಯತ್ನ ಪಡಿ ನಿರಂತರವಾದ್ದು ಅಂತ ಅನ್ನೋದು ಶಾಸ್ತ್ರದ ಮೂಲಭೂತ ಉದ್ದೇಶ. ಆದ್ರಿಂದ ನೀವು ಪ್ರಯೋಜನದ ಮುಖದಲ್ಲಿ ನೋಡಿದ್ರು ಶಾಸ್ತ್ರ ಹೇಳುವಂಥದ್ದು ಸಪ್ರಯೋಜನಕ ಅಂತ ಅನ್ಸತ್ತೆ. ಈಗ ನಾನು ಮುಂಚೆ ಹೇಳಿರುವಂತ ಬೇರೆ ಬೇರೆ ಅಬ್ಸರ್ವೇಷನ್ಗಳನ್ನು ಇಟ್ಕೊಂಡ್ರು ಬರೀ ಮೆಟೀರಿಯಲ್ ದೇಹ ಮಾತ್ರ ಇರುವಂತದ್ದು, ಬೇರೆ ಇಲ್ಲ ಅಂತ ಅನ್ನೋದು ಸ್ವಲ್ಪ ಅಷ್ಟು ಮನಸ್ಸಿಗೆ ಹಿತ ಅಂತ ಅನ್ಸೋ ಸಿದ್ಧಾಂತ ಅಂತ ಅನ್ಸಲ್ಲ.